ನಮಸ್ಕಾರ ವೀಕ್ಷಕರ, ನಾನು ನಾಗರಾಜ್ ಚಂದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾ ಭಾರತಿ ಡಿಜಿಟಲ್. ನಿನ್ನೆಯಷ್ಟೇ ಕೇಂದ್ರ ಸರ್ಕಾರ ಕಮರ್ಷಿಯಲ್ ಸಿಲಿಂಡರ್ಗಳ ಮೇಲೆ 993 ರೂಪಾಯಿಗಳನ್ನು ಹೆಚ್ಚಳ ಮಾಡಿದೆ. ಇದು ಎಲ್ಲೋ ಒಂದು ಕಡೆ ಹೋಟೆಲ್ ಉದ್ಯಮ ಬಿದ್ದೋಗುತ್ತಾ, ಹೋಟೆಲ್ ಉದ್ಯಮದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ ಅನ್ನೋದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗ್ತಾ ಇದೆ. ಯಾಕಂತಂದರೆ ಕಳೆದ 2 ತಿಂಗಳಲ್ಲಿ ಈ ಒಂದು ಕಮರ್ಷಿಯಲ್ ಸಿಲಿಂಡರ್ ಮೇಲೆ ಹೆಚ್ಚಾಗಿರ್ತಕ್ಕಂಥ ಬೆಲೆ 1300 ರೂಪಾಯಿಗೂ ಅಧಿಕ. ಆದರೆ ಈ ನಡುವೆ ಬೆಂಗಳೂರಿನ ಒಂದು ಹೋಟೆಲ್ ಬಳಿ ನಾವಿದ್ದೀವಿ ಇವತ್ತು, ಹಳ್ಳಿ ಮನೆ ಅಂತಂತೇಳಿ. ಅಲ್ಲಿ ಜನ ತುಂಬಿ ತುಳುಕ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಯಾಕೆ ಇಲ್ಲಿ ಜನ ಇಷ್ಟೊಂದು ರಶ್ ಆಗಿದ್ದಾರೆ, ಇಷ್ಟೊಂದು ಸಿಲಿಂಡರ್ ಕೊರತೆಗಳಿದ್ದು, ಸಿಲಿಂಡರ್ ರೇಟ್ ಜಾಸ್ತಿ ಆಗಿ ಆದರೂ ಈ ಹೋಟೆಲ್ನಲ್ಲಿ ಯಾಕೆ ಇಷ್ಟೊಂದು ಜನ ಇದ್ದಾರೆ? ಈ ಹೋಟೆಲ್ಗೆ ಏನಂತ ವಿಶೇಷ ಬೇಡಿಕೆ ಅಂತಂದರೆ, ನೀವು ಇಲ್ಲಿ ನೋಡ್ಬೋದು ಮ್ಯಾಂಗೋ ಮೇಳ ಅಂತಂತೇಳಿ, ಏನು ಮಾವಿನ ಹಣ್ಣಿನ ಸೀಸನ್ ಶುರುವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಮ್ಯಾಂಗೋ ಮೇಳ ಅಂತೇಳಿ ನಡೆಸಲಾಗುತ್ತೆ. ಸುಮಾರು 20ಕ್ಕೂ ಹೆಚ್ಚು ಐಟಮ್ಗಳನ್ನು ಕೇವಲ ಮಾವಿನ ಹಣ್ಣಿನ ಬೇಸಿಟ್ಕೊಂಡೇ ಮಾಡುವಂಥದ್ದು. ಹೀಗಾಗಿ ಇಲ್ಲಿಗೆ ಜನ ಸಾಕಷ್ಟು ಜನ ಬಂದು ಆ ಒಂದು ಇದರಲ್ಲಿ ಭಾಗಿಯಾಗುವಂಥದ್ದು. ಇನ್ನು ಒಳಗಡೆ ಹೋಗಿ ತೋರಿಸ್ತೀನಿ ನಾನು ಏನೆಲ್ಲ ಐಟಮ್ಗಳು ಸಿಗ್ತವೆ ಮತ್ತು ಯಾಕೆ ಯಾವ ರೀತಿ ಜನ ಇಲ್ಲಿಗೆ ಬರ್ತಾರೆ ಅಂತಂತೇಳಿ ನೋಡೋಣ ಬನ್ನಿ. ತುಂಬ ವೆರೈಟೀಸ್ ಇದೆ, ತುಂಬ ಚೆನ್ನಾಗಿದೆ, ರಿಯಲಿ ವರ್ತ್ ದ ಟೇಸ್ಟ್. ಇದು ಒಂದು ತಿಂಗಳಿಂದ ಒಂದು ತಿಂಗಳವರೆಗೂ ನಡೆಯುತ್ತೆ. ಯಾವಾಗೂ ಬರ್ತೀರಾ ಅಥವಾ ವೀಕೆಂಡಲ್ಲಿ ಮಾತ್ರ? ನಾನು ಇವತ್ತೇ ಫಸ್ಟ್ ಟೈಮ್ ಬಂದಿರೋದು ಓವರಾಲು, ಸೊ ಟ್ರೈ ಮಾಡೋಣ ಅಂತ ಬಂದೆ. ಇಟ್ ವಾಸ್ ವರ್ತ್ ಟ್ರಾವೆಲಿಂಗ್, ಬಂದು ತಿನ್ನೋಕ್ಕೆ ಚೆನ್ನಾಗಿದೆ, ಟೇಸ್ಟ್ ಎಲ್ಲ. ಥ್ಯಾಂಕ್ ಯು ಸರ್. ಏನು ವಿಶೇಷ ಹೋಟ್ಲ್ಗಳಲ್ಲಿ ಒಂದು ಕಡೆ ಸಿಲಿಂಡರ್ ರೇಟ್ ಜಾಸ್ತಿ ಆಗ್ತಾ ಇದೆ, ನಿಮ್ಮ ಹೋಟ್ಲ್ ನೋಡಿದ್ರೆ ತಿಂದಿದೆ ಸರ್? ಆಗಿದೆ. ಹಂಗಂದ್ರೆ ನಾವು ನಮ್ಮ ಕಷ್ಟ 3 ವರ್ಷದಿಂದ ಮೂರು ವರ್ಷದಿಂದ ಮಾಡ್ಕೊ ಬರ್ತಾ ಇದ್ದೀವಿ. ಅದನ್ನೇ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಮಧ್ಯಾಹ್ನ ನಮ್ಮದು ಹಬ್ಬದ ಊಟ ಮತ್ತು ಮ್ಯಾಂಗೋ ಸ್ಪೆಷಲ್ಲಿ ಹೆಸರು ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ ಕಂಟಿನ್ಯೂ. ಏನೇನು ಐಟಮ್ ಇರುತ್ತೆ ಸರ್? ಸರ್ ಆಲ್ಮೋಸ್ಟ್ ಅಲ್ಲಿ ನ್ಯಾಚುರಲ್ ಮ್ಯಾಂಗೋನ 18ರಿಂದ 20 ಐಟಮ್ ಇರುತ್ತೆ, ಎಲ್ಲ ಅನ್ಲಿಮಿಟೆಡ್. ಹೌದು. ಏನು ಕಾಸ್ಟ್ ಮಾಡ್ತೀವಿ? ಸೊ ಫರ್ ಪರ್ಸನ್ 450 ಬೀಳುತ್ತೆ. ಯಾವ ಐಟಮ್ ತುಂಬ ಡಿಮ್ಯಾಂಡ್ ಅಂತ ಕೇಳಿ? ಮ್ಯಾಂಗೋ, ಕಡುಬು, ಹೋಳಿಗೆ, ಹಾಲ್ಬಾಯ್, ಚಿತ್ರಾನ್ನ ಎಲ್ಲ ಡಿಮ್ಯಾಂಡೆ ಸರ್. ಈ ಐಟಮ್ ಅಂತ ಯಾವುದು, ಎಲ್ಲ ಐಟಮು ಡಿಮ್ಯಾಂಡೇ ಇದೆ. ಅದರಲ್ಲೊಂದು ಸ್ವೀಟ್ ಒಂದು ಸ್ವಲ್ಪ ಹೈಲೈಟ್ ಸರ್, ರಸಮಲೈ, ಹಾಲ್ಬಾಯ್, ಹೋಳಿಗೆ, ಆ ಐಟಮ್ ಎಲ್ಲ ಡಿಮ್ಯಾಂಡ್ ಇದೆ. ಸಪ್ರೇಟ್ ಪಾರ್ಸೆಲ್ ತೊಗೊಂಡೋಗ್ತಾರೆ, ಅಲ್ಲಿ ಪಾರ್ಸೆಲ್ ಇದೆ? ಇಂಡಿವಿಜುವಲ್ ಇದೆ ಸರ್, ರಸಮಲೈ ಸಿಗುತ್ತೆ ಇಂಡಿವಿಜುವಲಾಗಿ, ಹೋಳಿಗೆ ಆ ಐಟಮ್ ಎಲ್ಲ, ಕೆಲವು ಐಟಮ್ ಎಲ್ಲ ಇಂಡಿವಿಜುವಲ್ ಕೊಡ್ತೀವಿ. ಊಟ ಕೊಡಲ್ಲ? ಊಟ ಪಾರ್ಸಲ್ ಇಲ್ಲ ಸರ್, ಇಲ್ಲ. ಥ್ಯಾಂಕ್ಸ್. ಕೇಳಿದ್ರಲ್ಲ, ಇದು ಮ್ಯಾನೇಜರ್ ಮಾತು. ಏನು ಇಲ್ಲಿ ಪ್ರತಿ ವರ್ಷ ನಾವು ಒಂದು ಮಾವಿನ ಮೇಳ ಅಂತೇಳಿ ಮಾಡ್ತೀವಿ. ಇದಕ್ಕೆ ಒಂದು ಅದ್ಭುತವಾದ ರೆಸ್ಪಾನ್ಸ್ ಬರುತ್ತೆ. ಯಾಕಂತಂದರೆ ನಾವು ನ್ಯಾಚುರಲ್ ಆಗಿ ಎಲ್ಲ ಐಟಮ್ಗಳನ್ನು ತಯಾರು ಮಾಡೋದ್ರಿಂದ ಈ ರೀತಿಯಾಗಿ ಬರ್ತಾರೆ. ವೀಕೆಂಡಲ್ಲಂತೂ ಸಾಕಷ್ಟು ಜನ ಬಂದು ಈ ಒಂದು ನಮ್ಮ ಏನು ಇದು ಕೊಡ್ತಾ ಇದ್ದೀವಿ ಮಾವಿನ ಮೇಳ ಅಂತಂತೇಳಿ ಇದರಲ್ಲಿ ಭಾಗಿಯಾಗ್ತಾರೆ. ಒಬ್ಬರಿಗೆ 450 ರೂಪಾಯಿಗಳನ್ನು ಮಾಡಿರ್ತಕ್ಕಂಥದ್ದು, ಮಕ್ಕಳಿಗೆ ಕಡಿತ ಕೂಡ ಇರತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ ಚಂದ್ರ, ವಾರ್ತಾ ಭಾರತಿ, ಬೆಂಗಳೂರು.